ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲೇ ನೋಡಿದ್ರು ಒಂದು ನಂಬರ್ ಟ್ರೆಂಡಿಂಗಲ್ಲಿದೆ. ಕಾರ್ ಮೇಲಾಗಿರ್ಬೋದು, ಬೈಕ್ ಮೇಲಾಗಿರ್ಬೋದು, ಟ್ಯಾಕ್ಸಿ ಮೇಲಾಗಿರ್ಬೋದು, ಆಟೋ ಮೇಲಾಗಿರ್ಬೋದು. ಸೊ ಪ್ರತಿಯೊಂದು ವೆಹಿಕಲ್ ಮೇಲೂ ಟ್ರೆಂಡಿಂಗಲ್ಲಿರುವಂಥ ನಂಬರು. ಹೌದು, ಎಲ್ರಿಗೂ ಗೊತ್ತಿರುವಂಥ ವಿಚಾರ, ನಟ ದರ್ಶನ್ ಅವರ ಒಂದು ಕೈದಿಯ ನಂಬರ್ ಈಗ ಟ್ರೆಂಡ್ ಆಗಿರುವಂಥದ್ದು. ಸೊ ಏನು ಕತೆ ಇದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಈ ಒಂದು ನಂಬರ್ ಸಿನಿಮಾ ನಿರ್ಮಾಣ ಮಾಡೋ ಲೆವೆಲ್ ಕೂಡ ಬಂದಿರುವಂಥದ್ದು. ಸೊ ಈ ಒಂದು ನಂಬರನ್ನು ರಿಜಿಸ್ಟ್ರೇಷನ್ ಕೂಡ ಮಾಡ್ಸೋಕೆ ಹೋಗಿದ್ರು ಒಂದು ಸಿನಿಮಾದ ಒಂದು ಹೆಸರಾಗಿ. ಸೊ ಏನು ಕತೆ, ಸೊ ಯಾವ ಮಟ್ಟಿಗೆ ಟ್ರೆಂಡ್ ಆಗಿದೆ, ಸೊ ಇದ್ರ ಬಗ್ಗೆ ತಿಳಿಸ್ತೀನಿ. ಆ್ಯಂಡ್ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಮೊದಲೇದಾಗಿ ಗೊತ್ತಿರೋ ಹಾಗೇನೆ ಒಂದು ನಟ ದರ್ಶನ್ ಅವರಿಗೆ ಆಲ್ಮೋಸ್ಟ್ ಅರೆಸ್ಟ್ ಆಗಿದ್ದಾರೆ. ಸೊ ಅರೆಸ್ಟ್ ಆದಮೇಲೆ ಇನ್ನೂ ಕೂಡ ಒಂದು ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಅಲ್ಲೇ ಇರುವಂಥದ್ದು. ಸೊ ಇದರಲ್ಲಿ ಅವರಿಗೆ ಒಂದು ಕೈದಿ ನಂಬರನ್ನು ಕೊಟ್ಟಿದ್ದಾರೆ. ಸೊ ಕೈದಿ ನಂಬರ್ ಬಂದು ಎಲ್ಲರೂ ಗೊತ್ತಿರುವಂಥ ವಿಚಾರನೇ 6106 ಅಂತ. ಸೊ ಈ ಒಂದು 6106 ಎಷ್ಟರ ಮಟ್ಟಿಗೆ ಕ್ರೇಜ್ ಕ್ರಿಯೇಟ್ ಮಾಡಿದೆ. ಆ್ಯಂಡ್ ಅಭಿಮಾನಿಗಳು ಕೂಡ ಈ ಒಂದು ನಂಬರ್ ನಮಗೆ ಲಕ್ಕಿ ನಂಬರು, ಈ ನಂಬರ್ ಇನ್ನು ಮುಂದೆ ನಮಗೆ ಲಕ್ಕಿ ನಂಬರು ಅಂತ ಸೊ ಕೈದಿ ಅನ್ನೋ ಒಂದು ನಂಬರನ್ನು ಹಾಕಿಸ್ಕೊಳ್ತಾ ಇರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರಗಳು. ಸೊ ಇದನ್ನೆಲ್ಲ ಒಂದು ಕಡೆ ತೆಗೆದಿಟ್ರೆ, ಸೊ ಈ ಒಂದು ನಂಬರ್ ಮೇಲೇನೆ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ಅಥವಾ ಸಿನಿಮಾದ ಒಂದು ಹೆಸರನ್ನು ಈಗಲೇ ರಿಜಿಸ್ಟರ್ ಮಾಡಿಸ್ಬಿಡೋಣ ಅಂತ ಯಾರೋ ಒಬ್ರು ಹೋಗಿದ್ರಂತೆ. ಅಂದರೆ ಅವರು ಕೂಡ ಒಂದು ಸಿನಿಮಾ ರಂಗದಲ್ಲಿ ಇರುವಂಥವ್ರು. ಸೊ ಸಿನಿಮಾ ಒಂದು ನಮ್ಮದು ವಾಣಿಜ್ಯ ಮಂಡಳಿ ಏನಿದೆ, ಸೊ ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಈ ಒಂದು ಸಿನಿಮಾದ ಟೈಟಲನ್ನು ನಾವು ರಿಜಿಸ್ಟರ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದಾರಂತೆ. ಯಾಕೆಂದರೆ ಕಾನೂನಿನ ಒಂದು ಪ್ರೋಸೆಸ್ಸಲ್ಲಿ ನಡೀತಾ ಇರುವಂಥದ್ದು. ಈ ಸದ್ಯಕ್ಕೆ ಆ ಒಂದು ಟೈಟಲ್ನ ನಾವು ಯಾರಿಗೂ ಕೊಡೋದಿಲ್ಲ ಅಂತ ಮಂಡಳಿ ಹೇಳಿದೆ ಅಂತೆ. ಸೊ ಅವರು ಕೂಡ ಪ್ರತಿಕ್ರಿಯೆಯನ್ನು ಮೀಡಿಯಾಕ್ಕೆ ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಈ ಒಂದು ಪ್ರೋಸೆಸ್ ಏನಿದೆ, ಒಂದು ಸಿನಿಮಾ ಮಾಡೋ ಒಂದು ಪ್ರೋಸೆಸ್ಸಲ್ಲಿ ರಿಜಿಸ್ಟರ್ ಮಾಡಿಸ್ಬಿಟ್ರೆ ನೆಕ್ಸ್ಟ್ ಬರುವಂಥ ಒಂದು ಸಿನಿಮಾಗಳನ್ನು ಬೇರೆ ಯಾರೇ ಮಾಡಿದ್ರು ಕೂಡ ಸೊ ಈ ಒಂದು ಟೈಟಲನ್ನು ಪರ್ಚೇಸ್ ಮಾಡಿದ್ರೆ ಸೊ ನಾವು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ದಾರಿ ಕೂಡ ಆಗಿರುತ್ತೆ. ಬಟ್ ವಾಣಿಜ್ಯ ಮಂಡಳಿ ಒಂದು ನಿರ್ಧಾರ ತೆಗೆದುಕೊಂಡಿರೋದು ಕೂಡ ಒಂದು ರೀತಿಯಲ್ಲಿ ಕರೆಕ್ಟ್ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಕೋರ್ಟಲ್ಲಿ ಒಂದು ಪ್ರೋಸೆಸ್ ಆಗ್ತಿರುವಂಥ ಒಂದು ಕೇಸನ್ನು ಅದು ಸ್ಟಾರ್ ನಟರ ಒಂದು ಈ ರೀತಿಯಾಗಿ ಒಂದು ಪ್ರಕರಣದಲ್ಲಿ ಇರುವಾಗ ಸೊ ಯಾರಿಗೂ ಕೂಡ ಈ ರೀತಿಯ ಒಂದು ಟೈಟಲ್ಗಳನ್ನು ಅಷ್ಟು ಈಸಿಯಾಗಿ ಕೊಡಲ್ಲ. ಸೊ ಅವ್ರಿಗೂ ಕೂಡ ಅದನ್ನು ಹೇಳಿರುವಂಥದ್ದು. ಸೊ ಪ್ರೋಸೆಸ್ ಇದೆ. ಸೊ ಅದೆಲ್ಲ ಆದಮೇಲೆ ನೋಡೋಣ ಅಂತ ಹೇಳಿ ಕಳಿಸಿದಾರಂತೆ. ಬಟ್ ಈ ಒಂದು ಟ್ರೆಂಡಿಂಗ್ ಏನಾಗ್ತಿದೆ ಅಂತಂದರೆ, ಸೊ ಸಿನಿಮಾ ಒಂದು ನಿರ್ಮಾಣ ಮಾಡಬೇಕು ಅನ್ನೋ ಹಂತಕ್ಕೆ ಬಂದಿರುವಂಥದ್ದು. ಸೊ ಫ್ಯಾನ್ಗಳೆಲ್ಲರೂ ಕೂಡ ಅವ್ರವ್ರದ್ದೇ ಆದಂಥ ಸ್ಟೈಲಲ್ಲಿ ಒಂದು ಹಾಕಿಸ್ಕೊಳ್ತಾ ಇರುವಂಥದ್ದು. ಅವ್ರ ಗಾಡಿಗಳ ಮೇಲೆ ಈ ನಂಬರ್ಗಳನ್ನು ಒಂದು ಕಡೆ ಆಯಿತು ಅಂತಂದರೆ ಸೊ ಪೋಸ್ಟರ್ಸ್ಗಳು ಕೂಡ ಒಂದು ಫ್ಯಾನ್ ಮೇಡ್ ಮಾಡಿ ಬಿಡ್ತಾ ಇದ್ದಾರೆ. ಸೊ ಈ ವಿಚಾರ ನಾನು ಯಾಕೆ ಮಾತಾಡಿದೆ ಏನು ಅಂತಂತಂದ್ರೆ, ಸೊ ಯಾರೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಏನು ಮಾಡೋಕ್ಕಾಗಲ್ಲ. ಸೊ ನಂಬರನ್ನೇ ಒಂದು ಟ್ರೆಂಡಿಂಗ್ ಆಗಿ ತಂದಿರುವಂಥದ್ದು. ಈ ಒಂದು ಪ್ರೊಸೆಸ್ ಅನ್ನು ನೋಡಿದಾಗ ಒಂದು ಏನೋ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಎಷ್ಟು ಪವರ್ಫುಲ್ ಆಗಿದೆ ಅಂದರೆ, ಒಂದು ನಂಬರ್, ಒಂದು ಕೈದಿ ನಂಬರನ್ನೇ ಒಂದು ಟ್ರೆಂಡ್ ಆಗಿ ಮಾಡಿ ಅದು ನಮ್ಮ ಲಕ್ಕಿ ನಂಬರ್ ಅಂತ ಇಟ್ಕೊಂಡು ಫ್ಯಾನ್ಸ್ಗಳನ್ನ ಅದನ್ನೆಲ್ಲ ಕಡೆಗೂ ಹಾಕ್ಕೊಂಡು ಮೆರೆಸ್ತಾ ಇರುವಂಥದ್ದು ಒಂದು ಕಡೆ ಕಾಣ್ತಾ ಇದೆ. ಸೊ ಒಟ್ಟಾರೆ ಈ ಒಂದು ನಂಬರ್ ಏನಿದೆ ಸಿನಿಮಾ ನಿರ್ಮಾಣ ಮಾಡಬೇಕು ಅನ್ನೋ ಹಂತಕ್ಕೆ ಕೂಡ ಬಂದಿತ್ತು ಅಂತ ನಾನು ಏನು ಆಗಲೇ ಹೇಳಿದೆ. ಸೊ ರಿಜಿಸ್ಟರ್ ಮಾಡ್ಸೋಕ್ಕೆ ಒಬ್ರು ಹೋಗಿದ್ರು, ಅವರು ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಲಿಲ್ಲ. ಈ ಸಿನಿಮಾದ ಒಂದು ಟೈಟಲ್ ನಾನು ರಿಜಿಸ್ಟರ್ ಮಾಡ್ಕೊಳ್ತೀನಿ ಅಂತ ಹೋಗಿದ್ರು. ಬಟ್ ಯಾವುದೇ ಕಾನೂನು ಕ್ರಮ ನಡೀತಾ ಇರುವ ಒಂದು ಪ್ರೋಸೆಸ್ಸಲ್ಲಿ ಇದನ್ನು ಕೊಡೋಕ್ಕಾಗಲ್ಲ ಅಂತ ಮಂಡಳಿ ಹೇಳಿದೆಯಂತೆ. ಸೊ ವಾಟ್ ಎವರ್ ಏನೇ ಆದರೂ ಕೂಡ ಇಷ್ಟು ಒಂದು ಟ್ರೆಂಡಲ್ಲಿ ಈ ಕೈದಿ ನಂಬರ್ ಆಗುತ್ತೆ ಅಂತ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬಾ ಒಂದು ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ. ಸೊ ದಿನನಿತ್ಯಗಳು ನಾವು ರೀಲ್ಸಲ್ಲಿ ಶಾರ್ಟ್ಸಲ್ಲಿ ನೋಡ್ತಾ ಇರ್ತೀವಿ. ಅಭಿಮಾನಿಗಳು ತಮ್ಮ ವೆಹಿಕಲ್ಸ್ಗಳಿಗೆ ಒಂದು ಕೈದಿ ನಂಬರನ್ನು ಹಾಕಿಸ್ಕೊಳ್ತಾ ಇದ್ದಾರೆ. ಸೊ ಅದನ್ನು ಟ್ರೆಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಸೊ ಈ ವಿಚಾರವಾಗಿ ನಿಮ್ಗೇನು ಅನ್ಸುತ್ತೆ, ಏನು ಕತೆ? ಸೊ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ ಸೊ ಸಿನಿಮಾಗಳ ಅಪ್ಡೇಟ್ಸ್ಗಳು ಕೊಡಿ ಅಂತ. ಸೊ ಸದ್ಯಕ್ಕೆ ಯಾವುದೇ ಸಿನಿಮಾಗಳ ಅಪ್ಡೇಟ್ಸ್ಗಳು ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಸ್ಗಳು ಬರಬೇಕು. ಈ ಜುಲೈಯಲ್ಲಿ ಏನಾದರೂ ವೇಟ್ ಮಾಡೋಣ, ಆದಷ್ಟು ಬೇಗ ಅಪ್ಡೇಟ್ಸ್ಗಳು ಬರಲಿ. ಆ್ಯಂಡ್ ಎಲ್ಲರೂ ಗೊತ್ತಿರೋ ಹಾಗೆ ನೆಕ್ಸ್ಟ್ ಮಂತು ಆಗಸ್ಟಲ್ಲಿ ಸದ್ಯಕ್ಕೆ ಇರುವಂಥದ್ದು ಭೀಮಾ ರಿಲೀಸ್ ಇದೆ. ಸೊ ಭೀಮಾಗೆ ವೇಟಿಂಗ್ ಅಂತ ಹೇಳ್ತಾ, ನೀವು ಯಾವ ನೆಕ್ಸ್ಟ್ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.